ಅಷ್ಟೇ ಅಲ್ಲ, 76ರಲ್ಲಿ ಎಲ್ಲ ಈ ಪ್ರೈವೇಟ್ ಟೂರಿಸ್ಟ್ ಬಸ್ಗಳನ್ನ ರಾಷ್ಟ್ರೀಕರಣ ಮಾಡಿಬಿಟ್ರು. ಅದು ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತು. ಅಜಿತ್ ಸೇಠ್ ಆ ಥರದ ಒಂದು ಸಮಾಜವಾದಿ ದೃಷ್ಟಿಕೋನ ಆಯ್ತು. ಈ ವಿಷಯ ಕಾಂಗ್ರೆಸ್ ಪಕ್ಷ ಇವನ್ನೆಲ್ಲ ಕಾಂಗ್ರೆಸ್ ಪಕ್ಷ ಹೆಂಗೆ ನಡೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ ಮೂಲದಿಂದ ಬಂದ ಅಬ್ದುಲ್ ನಜೀರ್ ಸಾಬ್ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಕುಡಿಯುವ ನೀರಿನ ಕ್ರಾಂತಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ರಾಜೀವ್ ಗಾಂಧಿಯವರು ಅವರಿಂದ ಪ್ರಭಾವಿತರಾಗ್ಬಿಟ್ಟು ದೇಶದಲ್ಲಿ 73-74 ಸಂವಿಧಾನ ತಿದ್ದುಪಡಿ ತಂದರು. ಜಾಫರ್ ಶರೀಫ್ ಯೂನಿಗೇಜ್ ಇಡೀ ದೇಶಾದ್ಯಂತ ಏಕರೂಪ ಬ್ರಾಡ್ಗೇಜ್ ರೈಲ್ವೆ ಮಾರ್ಗ ಮಾಡೋದ್ರಲ್ಲಿ ಶ್ರದ್ಧಾಪೂರ್ವಕವಾಗಿ ಪರಿಶ್ರಮಿಸಿದ್ರು. ಏನು ಮಾಡಿದ್ರು? ಜಾಫರ್ ಶರೀಫ್ ಮೊಮ್ಮಗನ್ನು ಸೋಲಿಸಿದ್ರಿ. ಈಗ ಇವರು ಅಜಿತ್ ಸೇಠ್ ಮಗನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅವ್ರು ಬಿಟ್ಬಿಡಿ, ಎರಡನೇ ತಲೆಮಾರು ಈಗಿರೋ ಆರೋಪನೂ ಅದ ರೀ, ನೀವೇ ಟಿಕೆಟ್ ಕೊಟ್ಟು ನಿಮ್ಮವ್ರೆ ಅವ್ರ ವಿರುದ್ಧ ಮಾಡಿದ್ದಾರೆ ಅನ್ನೋದೇ ಆರೋಪ. ಅದಕ್ಕೆ ಕ್ರಮ ಕೈಗೊಂಡ್ರು ಕೂಡ ನೀವು ಪ್ರಶ್ನೆ ಮಾಡ್ತೀರಲ್ಲ, ಏನ್ ಹೇಳ್ಬೇಕು? ಅದು ಕ್ರಮ ಕೈಗೊಂಡ್ರು ಪ್ರಶ್ನೆ ಮಾಡ್ತೀರಲ್ಲ, ಏನ್ ಹೇಳ್ಬೇಕಾಗಾದ್ರೆ? ಇಂದಿರಾ ಗಾಂಧಿ ಪ್ರಶ್ನೆ ಅವ್ರು ಮಾಡ್ತಿದ್ದಾರೆ, ಅವ್ರು ಕೇಳ್ಕೊಳ್ಳಿ. ಬಟ್ ಡಿಬೇಟ್ ಆಗ್ತಾ ಇರೋದೇ ಆ ಕಾರಣಕ್ಕೆ. ಅದಕ್ಕೆ ಜಾಫರ್ ಶರೀಫ್ ಅವ್ರ ಜೊತೆ ಗರಡಿಯಲ್ಲಿ ಬೆಳೆದವ್ ನಾನು ಹೇಳ್ತಾ ಕೇಳಿ. ಜಾಫರ್ ಶರೀಫ್ ಕುಟುಂಬದಿಂದ ಬಂದವ್ರನ್ನ ದೊಡ್ಡ ನಾಯಕರಾಗಿ ಮಾಡಿದ್ರು ಯಾರು? ಕಾಂಗ್ರೆಸ್ ಪಕ್ಷ. ಸರ್, ಅದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು. ಅದನ್ನೇ ನಾವು ಒಪ್ಕೊಂಡಿರೋದು. ಇವತ್ತು ನಂಬಿಕೆ ಇಟ್ಕೊಂಡಿದ್ದು ಅಲ್ಪಸಂಖ್ಯಾತರ ಗೌರವ ಇಟ್ಕೊಂಡಿದ್ದೀವಿ ನಾವು. ಒಂದ್ ನಿಮಿಷ. ಈಗ ಇವ್ರು ಹೇಳಿದರು ನಾವು 13% ಇದ್ದೀವಿ, ನಮಗೆ 15 ಟಿಕೆಟ್ ಕೊಟ್ಟರು ಅಂತ. ಹೌದು, ಕೊಟ್ಟರು. PECನಲ್ಲಿ ನಮ್ಮ ಸಮಾಜದಿಂದ 4-5 ಜನ ಮೆಂಬರ್ ಇದ್ದರು. ನಮ್ಮ ಸಮಾಜದಿಂದ ಎಲ್ಲರಿಗೂ ಕನ್ಸಲ್ಟೇಷನ್ ಆಯಿತು, ರಿಲಿಜಿಯಸ್ ಲೀಡರ್ಸ್ ಎಲ್ಲರಿಗೂ ಕನ್ಸಲ್ಟೇಷನ್ ಆಗಿ ಇದು 15 ಸೀಟ್ ಅನೌನ್ಸ್ ಆಗಿದೆ. ಅದನ್ನೆಲ್ಲ ನಾವು ಒಪ್ಕೊಂಡಿದ್ದೀವಿ. ನಾವು ಒಪ್ಕೊಂಡಿದ್ದ ಮೇಲೇ ಇಷ್ಟೆಲ್ಲ ಓಟ್ ಆಗಿದ್ದು. ಅದು ನಾವು ಒಪ್ಕೊಂಡ್ವಿ. ಆವಾಗ ನಾವು 25 ಕೇಳಿದ್ವಿ, ಬಾರ್ಗೇನ್ ಆಯಿತು. ನಮ್ಮ ಸಮಾಜ ಏನಿದೆಯಲ್ಲ, ಈ BJP ಅಂತ ಆಡಳಿತದಲ್ಲಿ ನೊಂದಿ ಭಾಳ ಅನುಭವಿಸಿತ್ತು. ನಮಗೆ ಆವಾಗ ನಮಗೆ ಅಧಿಕಾರಕ್ಕಿಂತ ನಮ್ಮ ಹೆಣ್ಮಕ್ಳನ್ನ ಹೆಂಗೆ ಉಳಿಸ್ಬೇಕು, ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋರನ್ನ ನಾವು ಯಾವ ಪರಿಸ್ಥಿತಿಯಿಂದ ಅಲ್ಲಿ ಯಾವ ಸರ್ಕಾರನ ಇರಲಿ, ನಾವು ಎಷ್ಟು ಜನರ ಇರಲಿ, ಅದನ್ನ ರಕ್ಷಣೆ ಮಾಡೋರು ಯಾರು? ಹೋಗ್ಲಿ ಅಂತ ನಾವು ಕಾಂಗ್ರೆಸ್ ಒಂದೇ ಪಕ್ಷ ಇಲ್ಲಿ ಫೈಟ್ ಮಾಡೋದು. ನಮ್ಗೆ ಕಾಂಗ್ರೆಸ್ ಒಂದೇ ಪಕ್ಷ. ಈಗ ನಮಗಿರೋದು, ನಮಗೋಸ್ಕರ ಫೈಟ್ ಮಾಡ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಸಾಹೇಬ್ರು ಮಾಡ್ತಾ ಇದ್ದಾರೆ, ಇಲ್ಲಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಸರ್ ಮಾಡ್ತಾ ಇದ್ದಾರೆ. ಅವರ ನಾಯಕತ್ವವನ್ನು ನಂಬಿದೀವಿ ನಾವು, ನಂಬಿ ಅವ್ರಿಗೆ ಓಟ್ ಹಾಕ್ತಾ ಇದೀವಿ. ಪ್ರಶಾಂತ್, ಒಂದ್ ನಿಮಿಷ. ಪ್ರಶಾಂತ್, 13% ಜನ ಇದ್ದಾರೆ, 13% ನಾವು ಮುಸ್ಲಿಂ ಜನಸಂಖ್ಯೆ ಇದೆ, 15 ಟಿಕೆಟ್ ಕೊಟ್ಟಿದ್ದಾರೆ. ಒಂದು ನಿಮಿಷ ನಾಗರಾಜ್, ಅದು ಒಂದು ನಿಮಿಷ. ಇದು ಒಂದು ಕ್ಲಾಸಿಕ್ ಚರ್ಚೆ ಆಗಿತ್ತು, ನಿಮ್ಗೆ ನೆನಪಿರ್ಬೇಕು, ಅವಾಗ ವೈರಲ್ ಆಗ್ತಾ ಇರುತ್ತೆ. ನರೇಂದ್ರ ಮೋದಿ ಮತ್ತು ದಿಗ್ವಿಜಯ್ ಸಿಂಗ್ ಮಧ್ಯದಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ, ಆಪ್ಕೆ ಅರಿಥಮೆಟಿಕ್ ಮೇ ನೈ ಬೈಠ್ ರಾಯವು ಅಂತ. ಅಲ್ಲ, ಅದು ನೋಡಿ 13% ದೇಶದಾದ್ಯಂತ ನಡೀತಿದೆ. 13% ಇದೆ ಅಂದ ಮಾತ್ರಕ್ಕೆ ನೀವು ಗೆಲ್ಲುವ ಸಾಮರ್ಥ್ಯ ಎಷ್ಟಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. 13% ವಿರುದ್ಧ ಉಳಿದವರು ಧ್ರುವೀಕರಣದ ಪಾಲಿಟಿಕ್ಸ್ ನಿಮ್ಗೆ 50 ಸೀಟ್ ಕೊಟ್ಬಿಟ್ರೆ ಧ್ರುವೀಕರಣ ಅಂತ. ಅದೇ ಇಲ್ಲಿ ಬಹಳ ಸೈಲೆಂಟಾಗಿ ಕಳೆದ 10 ವರ್ಷಗಳ ರಾಜಕಾರಣ ಗಮನಿಸಬೇಕು. 2021ರಿಂದ ಆಚೆಗೆ BJPಯ ಸ್ಟ್ರೆಂತ್ ಯಾರಿದ್ರು ಅವರೇ BJPಯ ವೀಕ್ನೆಸ್ ಆದರು. ನಿಮ್ಗೆ ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ನಳಿನ್ ಕುಮಾರ್ ಕಟ್ಲು ಮಂಗಳೂರಿಗೆ ಹೋದಾಗ ಏನಾಯಿತು, BJPಯ ಸ್ಟ್ರೆಂತ್ ಇದ್ದಿದ್ದು ಹಿಂದೂ ಕಾರ್ಯಕರ್ತರು. ಆದರೆ BJPಯ ಆಡಳಿತ ಮುಂದೆ ಹೋಗ್ತಾ 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 ಅದೇ ಕಾರ್ಯಕರ್ತರು ಬೇಸರಕೊಂಡ್ರು, BJP ಅಧಿಕಾರ ಕಳ್ಕೊಂಡು. ಪಾಲಿಟಿಕ್ಸ್ನಲ್ಲಿ ಹಿಂಗಾಗತ್ತೆ ಅನೇಕ ಬಾರಿ. ಯುವರ್ ಸ್ಟ್ರೆಂತ್ ವಿಲ್ ಬಿಕಮ್ ಯುವರ್ ವೀಕ್ನೆಸ್. ಇಲ್ಲೂ ಕೂಡ ಈಗ ದಾವಣಗೆರೆ, ಈಗ ಬರೀ ದಾವಣಗೆರೆಯ 1 ಸೀಟ್ ಹಂಚಿಕೆ ಈ ಪರಿಯ ನರೇಟಿವ್ ಬಿಲ್ಡ್ ಯಾಕೆ ಆಗ್ತಿದೆ? ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಎಷ್ಟು ಬೇಸರಗೊಂಡಿದ್ದಾರೋ ಗೊತ್ತಿಲ್ಲ. ಕಾಂಗ್ರೆಸ್ನ ಎಕೋಸಿಸ್ಟಮ್, ಈಗ ಅಬ್ದುಲ್ ರಜಾಕ್ ಯಾರು ಅಂತ ನಾವು ಕೇಳ್ತಿದ್ದೀವಿ. ಅಬ್ದುಲ್ ರಜಾಕ್ ಇಸ್ ಅ ಪಾರ್ಟ್ ಆಫ್ ಕಾಂಗ್ರೆಸ್ ಎಕೋಸಿಸ್ಟಮ್. ಕಾಂಗ್ರೆಸ್ ಎಕೋಸಿಸ್ಟಮ್ ಪೂರ್ತಿ ಕೇಳಿಸ್ಕೊಡ್ರಿ. ಅವರ ಪಾರ್ಟಿ ಎನಿ ಕಮ್ಯುನಲ್ ಥಿಂಕಿಂಗ್ ಪರ್ಸನ್ ನಾಗರಾಜ್ ಯಾದವ್ ಪೂರ್ತಿ ಕೇಳಿಸ್ಕೊಡ್ರಿ. ಮುಸ್ಲಿಂ ನಾಗರಾಜ್ ಯಾದವ್ anybody is communal in nature. ನಾಗರಾಜ್ ಯಾದವ್ ಕಾಂಗ್ರೆಸ್ ಅವೆಲ್ಲ JDS ಅಲ್ಲಿ ಪ್ರಶಾಂತ್ JDS ಬಂದಲ್ಲ ಅಲ್ಲಿ
JDS ಅಲ್ಲಿ ನಾಗರಾಜ್ ಯಾದವ್. You are not ನಾಗರಾಜ್ ಯಾದವ್. with me at all. ನಾಗರಾಜ್ ಯಾದವ್. Any level to debate with me. Do You I are need most a committed person. certificate from you? ನಾಗರಾಜ್ ಯಾದವ್ ನಾನು ಹೇಳ್ತೀನಿ ಕೇಳಿ ಅವ್ರ ಸರ್. ಆ ಮಾತು ಯಾಕೆ ಹೇಳಿದ್ರಂತಾರು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೇಳಿ. ನಾವು ಒಂದು ಆ ನಿಮಿಷ. ಮಾತು ಯಾಕೆ ಹೇಳಿದ್ರಂತಾರು ನಾವು ಕೇಳಿಸ್ಕೊಳ್ಳಿ. ಪಕ್ಷಕ್ಕೆ ಸಂಬಂಧಪಟ್ಟವರು. Sentence complete ಆಗಿ ಕೇಳಿಸ್ಕೊಳ್ಳಿ. ನಾವು ಅಲ್ಪಸಂಖ್ಯಾತರಿಗೆ ಗೌರವದಿಂದ ನಡ್ಕೊಂಡಿದ್ದೇವೆ. ಸಂವಿಧಾನ ಆಶಯಗಳಿಗೆ ಗೌರವ ಕೊಡ್ತೇವೆ. ನೀವ್ ಹೇಳೋದಲ್ರಿ, ನಾವ್ ಹೇಳ್ತೀವ್ರಿ ಅದನ್ನ. ಮುಸ್ಲಿಮರನ್ನ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದೆ. ನಾವ್ ಹೇಳ್ತಾ ಇದೀವಿ ಅದನ್ನ, ನೀವೇನ್ ಹೇಳೋದು? ಎಸ್ We are better spokesperson Yes. than him. ಇವತ್ತು ದಾವಣಗೆರೆಯ ಒಂದು ಸೀಟ್ ಹಂಚಿಕೆಯ ವಿಷಯ ಕಾಂಗ್ರೆಸ್ ಇಕೋಸಿಸ್ಟಮ್ನ ಬೇಸರಕ್ಕೆ ಯಾಕೆ ಕಾರಣ ಆಗಿದೆ ಅಂತಂದರೆ ಕಾಂಗ್ರೆಸ್ನ ಒಳಗಡೆ ಆಂತರಿಕ ರಾಜಕಾರಣದಿಂದ ಒಂದಿಷ್ಟು ಮುಸ್ಲಿಮರು ಆ ಕಡೆ ಒಂದಿಷ್ಟು ಮುಸ್ಲಿಮರು ಈ ಕಡೆ. ಆ್ಯಕ್ಚುಲಿ ಇದು ಯಾಕೆ ಫ್ಲೇರ್ ಅಪ್ ಆಗ್ತಿದೆ? ಇಲ್ಲಾಂದ್ರೆ ಒಂದು ಬೈ ಇಲೆಕ್ಷನ್ ನಿಮ್ದು ಅಲ್ಲೇ ಇರಲಿಲ್ಲ ಟಿಕೆಟ್, ನಿಮ್ಗೆ ಯಾರೂ ಕೊಡ್ತಿರ್ಲಿಲ್ಲ ಟಿಕೆಟ್. ಆ ಟಿಕೆಟಿಂದ ಕಾಂಗ್ರೆಸ್ ಮುಸ್ಲಿಮರನ್ನ ಕೈ ಬಿಟ್ಟಿದೆ ಅನ್ನುವ ಮಟ್ಟಕ್ಕೆ ನರೇಟಿವ್ ಬಿಲ್ಡ್ ಮಾಡ್ತಾ ಇರೋರು ಯಾರು? ಓಕೆ, ಅದರ ಲಾಭ SDPI ತಗೊಳ್ತಾ ಇರಬೇಕು, ಬಟ್ ಮಾಡ್ತಾ ಇರೋರು ಯಾರು? ಜಮೀರ್ ಅಹ್ಮದ್ ಖಾನ್, ನಜೀರ್, ಜಬ್ಬಾರ್ ಇವರೇ ಮಾಡ್ತಾ ಇರೋದು. ಹೀಗಿರುವಾಗ ನನಗನ್ಸುತ್ತೆ ಈಗ ನೀವು ಕ್ರಮ ಅವ್ರು ಏನ್ ಮಾಡ್ತಿದ್ದಾರೆ ಸರ್. ಈಗ ನನ್ನ ಮಾತು ನಾನು ಹೇಳ್ತೇನೆ ರೀ, ನಿಮ್ಮ ಮಾತು ನೀವು ಹೇಳಿ ಅಷ್ಟೇ. ಈಗ ಕಾಂಗ್ರೆಸ್ ನನಗನ್ಸುತ್ತೆ ಬ್ಲೇಮ್ ಹ್ಯಾಸ್ ಟು ಬಿ ಟೇಕನ್ ಬೈ ಕಾಂಗ್ರೆಸ್ ಹೈಕಮಾಂಡ್. ಇಲ್ಲಿ ಬಣ ಇದೆ, ಇಲ್ಲಿ ಮುಸ್ಲಿಂ ನಾಯಕರ ನಡುವೆ ತಿಕ್ಕಾಟ ಇದೆ, ಅವ್ರು ಜಗಳ ಆಡೋರೆ, ಅದು ನಿಮ್ಗೆ ಗೊತ್ತಿದ್ದ ವಿಷಯ ಇತ್ತು. ಹೀಗಿರುವಾಗ ದಾವಣಗೆರೆಯ ದಕ್ಷಿಣದ ಟಿಕೆಟ್ ಬಂದಾಗ ನೀವು ಇನ್ನೂ ಕೇರ್ಫುಲಿ ಹ್ಯಾಂಡಲ್ ಮಾಡಿದರೆ ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡು ಜಮೀರ್ ಮತ್ತು ಜಬ್ಬಾರ್ ಮತ್ತು ನಜೀರನ್ನು ಕರೆಸ್ಕೊಂಡು ಮೊದಲೇ ನೀವು ಕೈ ಹಿಡಿಸಿ ಮಲ್ಲಿಕಾರ್ಜುನರನ್ನು ಕರೆಸಿ ಒಂದು ಸಾರಿ ಹೇಳಿಸ್ಬಿಟ್ಟಿದ್ರೆ, ಪಾಲಿಟಿಕ್ಸಲ್ಲಿ ಒಂದು ಸಾರಿ ಏನ್ರಿ? ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಎ ಗೇಮ್ ಆಫ್ ಫ್ಲೆಕ್ಸಿಬಿಲಿಟಿ. ನಿಮ್ಗೊಂದು ಸಾರಿ ಹೇಳಲಿಕ್ಕೆ ಆಗ್ತಿರ್ಲಿಲ್ವಾ? ಹೀಗಿರುವಾಗ ಇದು ಇಷ್ಟು ಫ್ಲೇರ್ ಅಪ್ ಆದ್ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ನಾಗರಾಜ್ ಯಾದವ್ ಅವರ ವೀರಾವೇಶದ ಭಾಷಣಗಳು ಸೆಲ್ಫ್ ಇನ್ಫ್ಲಿಕ್ಟೆಡ್ ವೂಂಡ್ ಆಗ್ಬೋದು ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.